ಸ್ನೇಹಿತರೆ ಅಪರೂಪಕ್ಕೆ ಪೋರ್ಟರಲ್ಲಿ ಒಳ್ಳೆ ಬಾಡಿಗೆ ಸಿಕ್ತು. ಈ ಬ್ಯಾಗ್ಗಳು ಮಾತ್ರ ಇಲ್ಲಿ ಇಳಿಸ್ಕೊಂತಾರೆ ಅಷ್ಟೇ. ಇದು ಈ ಥರ ಹಾಕವ್ರೆ, ಇದ್ರ ಮೇಲೆ ಸೀದಾ ಹಿಂಗೆ ನಡ್ಕೊಂಡು ಹೋಗ್ತಾರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ ಸುಮಾರು ದಿವಸ ಆಯಿತು ಬ್ಲಾಗ್ ಮಾಡಿ, ಇವತ್ತೊಂದು ಮಾಡೋಣ. ಸ್ನೇಹಿತರೆ ನೋಡಿ, ಗೊರಗುಂಟೆಪಾಳ್ಯ ಆಯ್ತಲ್ಲ, ಇಲ್ಲಿದ್ದೀನಿ. ಗೊರಗುಂಟೆಪಾಳ್ಯ ಫ್ಲೇವರ್ ಡೌನ್ ಎಳೀತಾ ಇದ್ದೀನಿ. ಏನಂದರೆ ಲೊಕೇಶನ್ ಹಾಕಿದ್ದೀನಿ, ಬಟ್ ಪರ್ಸ್ನಲ್ ಬಾಡಿಗೆ, ಪೋರ್ಟರ್ ಬಾಡಿಗೆ ಅಲ್ಲ. ಲೊಕೇಶನ್ ಯಾಕೆ ಹಾಕಿದ್ದೀನಿ ಅಂದರೆ ಇದು ಹೊಸ ಪಾಯಿಂಟು. ಲೊಕೇಶನ್ ಕಳಿಸವ್ರೆ RMC ಯಾರ್ಡ್ ಒಳಗಡೆ ಇರೋದು. 2 ಪಾಯಿಂಟು RMC ಯಾರ್ಡ್ ಒಳಗಡೆ ಅಲ್ಲ, 1 ಪಾಯಿಂಟ್ RMC ಯಾರ್ಡ್ ಒಳಗಡೆ, ಇನ್ನೂ 1 ಪಾಯಿಂಟ್ ಎಲ್ಲೋ ಅಲ್ಲೇ ಐತೆ. ಪರ್ಸ್ನಲ್ ಬಾಡಿಗೆ ಹೊಡಿತಾ ಇದ್ದೀನಿ ಸದ್ಯಕ್ಕೆ. ಈ ವಾರ ಫುಲ್ಲು ಪೋರ್ಟರ್ ಆನೇ ಮಾಡಿಲ್ಲ. ನೆನ್ನೆ ಎಲ್ಲೋಗಿದೆ ಗೊತ್ತಾ? ಮೊನ್ನೆ ಎಲ್ಲೋಗಿದೆ ಅಂತ ಹೇಳ್ತೀನಿ. ಮೊನ್ನೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿದೆ ಪರ್ಸ್ನಲ್ ಬಾಡಿಗೆನೆ. ಇವ್ರದ್ದೇ ಅಲ್ಲಿಂದ ಮೆಡಿಸನ್ ಪಿಕಪ್ ಇರುತ್ತೆ, ಹಾಕ್ಕೊಂಬಂದೆ. ನೆಕ್ಸ್ಟು ರಾಜಾಜಿನಗರ್ಗೆ ಹೋಗಿದ್ದೆ ನೆನ್ನೆ. ಆಮೇಲೆ ಅಲ್ಲಿಂದ ಮತ್ತೆ ಖಾಲಿ ಬಂದು ಮತ್ತೆ ಲೋಡ್ ಮಾಡಿಕೊಂಡು ಬಾಗ್ಲೂರು ಹತ್ರ ಹೋಗಿದೆ. 2 ಬಾಡಿಗೆ ಹೊಡೆಯೋಷ್ಟರಲ್ಲಿ ಆಗೋಯ್ತು. ದೇವ್ರ ಥರ ನಮಗೆ ಬಾಡಿಗೆ ಕೊಡ್ತಾವ್ರೆ. ಅದಿಲ್ಲ ಅಂದರೆ ಈ ಪೋರ್ಟರ್ನ ನಂಬ್ಕೊಂಡು ಇಷ್ಟೊತ್ತಿಗೆ ನಾನು ಏನಾದ್ರು ಗಾಡಿ ಮಾಡ್ಕೊಂಬರ್ತಾ ಇದ್ದೇನೋ, ಪೋರ್ಟರಲ್ಲೇ ಮಾಡಿದ್ದಿದ್ರೆ. ಅಂದರೆ ಮಾರ್ತಾ ಇರಲಿಲ್ಲ, ಅಲ್ಲ ಹೇಳಿದ್ದು ಯಾವುದೂ ಇಲ್ಲ ಅಂದರೆ ಇವ್ರದ್ದಿಲ್ಲ ಅಂದರೆ ಇನ್ನೊಂದು ಹುಡುಕ್ತಾ ಇದ್ದೆ. ಅದರಲ್ಲೇ ಇನ್ನು 2 ಮಾತಿಲ್ಲ. ಇವಾಗ ಪೋರ್ಟರು ಅವತ್ತಿನ ಆನ್ ಮಾಡಿಲ್ಲ, ಇವತ್ತು ಆನ್ ಮಾಡಿ ಡ್ಯೂಟಿ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ. ಫಸ್ಟು 2 ಪಾಯಿಂಟ್ ಏನು ಹಾಕಿದ್ದಾರೆ ಅದನ್ನು ಅನ್ಲೋಡ್ ಮಾಡ್ಕೊಳ್ಳೋಣ. ಲೋಡ್ ಮಾಡೋದೇನು ತೋರಿಸ್ಲಿಲ್ಲ, ವ್ಲಾಗ್ ಮಾಡಬೇಕು ಅಂತ ಇವಾಗ ಸ್ಟಾರ್ಟ್ ಮಾಡಿದೆ. ಇಲ್ಲಾಂದ್ರೆ ಲೋಡ್ ಮಾಡೋದೆಲ್ಲ ತೋರಿಸ್ತಾ ಇದ್ದೆ. ಏನು ಐಟಮು ಅಂತ ಎಲ್ಲ ಹೇಳ್ತೀನಿ, ಅನ್ಲೋಡ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಲೊಕೇಶನ್ ಹತ್ರ ಹೋಗ್ತಾಯಿದ್ದೀನಿ. ಇಲ್ಲಿ RMC ಯಾರ್ಡ್ ಹತ್ರ ದುಡ್ಡು ಬೇರೆ ಕೊಡಬೇಕು, ಅಲ್ಲಿ ಒಳಗಡೆ ಎಂಟ್ರಾಗೋಕ್ಕೆ ಗೇಟ್ ಒಳಗಡೆ. ಖಾಲಿ ಗಾಡಿ ಅಂದರೆ ಒಂದು 50 ಇಸ್ಕೊತಾರೆ, ಲೋಡ್ ಗಾಡಿ ಅಂದರೆ ಒಂದು 100 ಇಸ್ಕೊತಾರೆ. ಖಾಲಿ ಗಾಡಿ ಅಂತಲೇ ಹೇಳಿ ಒಂದು 50 ಕೊಟ್ಬಿಟ್ಟು ಹೋಗೋಣ. ಸೀಟ್ ಬೆಲ್ಟ್ ನೋಡಿ ಹಾಕೊಂಡು ಓಡಿಸ್ತಾ ಇದ್ದೀನಿ. ನಾನು ಮೊದಲು ಸೀಟ್ ಬೆಲ್ಟೇ ಆಗ್ತಾ ಇರಲಿಲ್ಲ. ಯಾವಾಗ ಒಂದು 4 ಫೈನ್ ಬಿತ್ತು ಅವಾಗಿಂದ ಆಗ್ತಾ ಇದ್ದೀನಿ. ನೋಡಿ ಎಷ್ಟು ಟ್ರಾಫಿಕ್ಕು ಅಂದರೆ ಸಿಟಿನಲ್ಲಿ ಸಿಕ್ಕಾಪಟ್ಟೆ ಜಾಮು ಈ ನಡುವೆ ಅಂತೂ. ಅದು ಹೆಂಗೆ ಚಿಕ್ಕ ಗಾಡಿನಲ್ಲೆಲ್ಲ 4-5 ಡ್ಯೂಟಿ ಹೊಡಿತಾರೋ ಗೊತ್ತಿಲ್ಲ. ಯಪ್ಪ, ನಮಗೆ 2 ಬಾಡಿಗೆ ಹೊಡೆಯೋಷ್ಟು ತಲೆ ಕೆಟ್ಟೋಗ್ಬಿಡ್ತದೆ ಈ ಟ್ರಾಫಿಕಲ್ಲಿ. ಸ್ನೇಹಿತರೆ ಬಂದೆ RMC ಯಾರ್ಡ್ ಗೇಟ್ ಹತ್ರ. ಇಲ್ಲಿ ಒಂದು 50 ಕೊಟ್ಟರೆ ಅಣ್ಣಾಗೆ ಲೋಡ್ ಮಾಡ್ಬೇಕು ಅಲ್ಲಿಂದ. ಇದು ಲೋಡು ಇಲ್ಲೇನಿಲ್ಲ, 10 ಬಾಕ್ಸ್ ಐತೆ ಅಷ್ಟೇ. ಏನದು ಮೆಡಿಸನ್ನು ಏನು ತೋರಿಸ್ಬೇಕು? ಮೆಡಿಸನ್ ಹೋಗಯ್ಯೋ. ಸ್ನೇಹಿತರೆ ನೋಡಿ, ಇಲ್ಲಿ RMCಯಲ್ಲಿ ಅಂದರೆ ಲೋಡ್ ಮಾಡ್ಬೇಕಂದ್ರೆ 100 ರೂಪಾಯಿ ಕೊಡಬೇಕು. ಇವ್ನಿಗೆ ಐಟಮ್ ಏನು ತೋರಿಸು ಗೀರ್ಸು ಅಂತ ಅವನೇ. ಯಾಕೆ ತೋರಿಸ್ಬೇಕು? ನಾನು ನಮ್ಮ ಗಾಡಿ ಐಟಮ್ಮ, ಅದೊಳ್ಳೆ ಕತೆ ಆಯಿತು. 11ನೇ ಗೇಟಲ್ಲಿ ಬಂದರೆ ಫ್ರೀಯಾಗಿ ಬಿಡ್ತಾರೆ, ಅಂದರೆ ಸುತ್ಕೊಂಬರ್ಬೇಕಲ್ಲ, ದೂರ ಆಗುತ್ತಲ್ಲ ಅಂದ್ಬಿಟ್ಟು ಈ ಥರ ಬಂದಿರೋದು ಅಷ್ಟೇ. ಇಲ್ಲೇ ಅನ್ಲೋಡ್ ಮಾಡಬೇಕು ಅಂದರೆ ಅವರು ಲೋಡ್ ಗಾಡಿ ಅನ್ಲೋಡ್ ಮಾಡೋಕೆ ಹೋಗ್ತಾವನೆ, 100 ರೂಪಾಯಿ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟೇ ಅವರು. ನಾನು ಬಂದೆ, ಓಯ್ ಅಂತಾಯಿದ್ರು. ಸ್ನೇಹಿತರೆ ಇದು ಯಾವುದೋ ಇನ್ನೂ ಒಂದು ಲೊಕೇಶನ್ ಹತ್ರ ಕರ್ಕೊಂಬಂದ್ರಪ್ಪ. ಅಂದರೆ RMC ಯಾರ್ಡಲ್ಲೇ ಗೋಡನ್ ಹೋಗ್ಬೇಕು ಅಂದ್ಬಿಟ್ಟು ಒಂದು 2 ರೋಡ್ ಈ ಕಡೆ ಕರ್ಕೊಂಬಂದರು. ಸ್ನೇಹಿತರೆ ಅನ್ಲೋಡ್ ಪಾಯಿಂಟ್ಗೆ ಹಾಕಿದ್ದೀನಿ. ಬೇರೆ ಪಾಯಿಂಟಿಂದ ಐಟಮು ಇರೋದ್ರಿಂದ ಅಲ್ಲೋಗಿ ನೋಡ್ಕೊಬೇಕು, ಏಕೆಂದರೆ ನಮ್ಮ ಜವಾಬ್ದಾರಿ ಇರುತ್ತೆ. ಅಕಸ್ಮಾತ್ ಆ ಪಾಯಿಂಟ್ಗೆ ಹೋದ್ಮೇಲೆ ಐಟಮ್ ಶಾರ್ಟೇಜ್ ಬಂದುಬಿಟ್ರೆ ಮಾತ್ರ ಇಳಿಸ್ಕೊಳ್ಳಿ ಅಣ್ಣ. ಅದು ಬಾಕ್ಸ್ ಬೇರೆದು. ಯಾರು ಹೆಂಗೆ ಇಳಿಸ್ತಾರೆ ಅಂತ ಹಂಗೆ ಕ್ಯಾಮ್ರಲ್ಲಿ ನೋಡ್ಕೊಳ್ಳೋದು. ಸ್ನೇಹಿತರೆ ಒಳಗಡೆ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಅದೇ ಇನ್ನೂ 1 ಪಾಯಿಂಟ್ ಮೆಡಿಸನ್ ಕಾಣ್ತಾ ಇಲ್ಲ, ಕತ್ಲೆ ಈಗ ಕಾಣಿಸುತ್ತೆ ನೋಡಿ. ಈ ಬ್ಯಾಗ್ಗಳು ಮಾತ್ರ ಇಲ್ಲಿ ಇಳಿಸ್ಕೊತಾರೆ ಅಷ್ಟೇ. ಇದು ಈ ಥರ ಹಾಕವ್ರೆ, ಇದ್ರ ಮೇಲೆ ಸೀದಾ ಹಿಂಗೆ ನಡ್ಕೊಂಡು ಹೋಗ್ತಾರೆ. ಸ್ನೇಹಿತರೆ ಇದು ಅನ್ಲೋಡ್ ಆಯಿತು. ನೆಕ್ಸ್ಟು ಇನ್ನೂ 1 ಪಾಯಿಂಟ್ಗೆ ಹೋಗಬೇಕು. ಇವಾಗ ಅದೇ ಗೇಟಲ್ಲೇ ಹೋಗಬೇಕು, ಬೇರೆ ಗೇಟಲ್ಲಿ ಅದೇ ಸ್ವಲ್ಪ ನನಗೆ ಲೊಕೇಶನ್ ಅವ್ರು ಕೊಟ್ಟಿರೋ ಇನ್ನೊಂದು ಪಾಯಿಂಟು ದೂರ ಆಗ್ಬಿಡ್ತದೆ. ಹೋಗ್ತೀನಿ ಅದೇ ಪಾಯಿಂಟಲ್ಲೇ. ಅವ್ರಿಗೆ 100 ರೂಪಾಯಿ ಕೊಡಬೇಕಾಯ್ತು, 50 ರೂಪಾಯಿ ಕೊಟ್ಬಿಟ್ಟು ಓಡ್ ಬಂದ್ಬಿಟ್ನಲ್ಲ ಅವಾಗಲೇ. ನೋಡೋಣ ಇವಾಗ ಏನಂತಾರೆ, ಏನು ಕಳ್ತನ ಮಾಡಿದ್ದೀವ. ಇನ್ನು ಕೇಳಿದ್ರೆ 50 ರೂಪಾಯಿ ಕೊಡೋದು ಅಷ್ಟೇ. ನಿಲ್ಲಿಸ್ದಂಗೆ ಬಂದಲ್ಲ, ಅದಕ್ಕೆ ಏನು ಮಾತಾಡ್ತೇನೆ. ನೋಡೋಣ ಮಾತಾಡಲಿ, ಏನು ಮಾತಾಡ್ತೀನಿ. ಸ್ವಲ್ಪ ತಾಳ್ಮೆ ಇರ್ಬೇಕಷ್ಟೇ. ನಾವು ಕಿರಿಕ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಕಿರಿಕ್ ಆಗೋಗ್ಬಿಡ್ತದೆ.
50 ರೂಪಾಯಿಗೋಸ್ಕರ ಹೆಂಗೆಲ್ಲ ಹೊಡೆದಾಡ್ತಾರೆ ಜನ ಅಂದರೆ. ಯಾರೋ ಬೇರೆಯವ್ರವ್ರೆ ಸೆಕ್ಯೂರಿಟಿ ಇವಾಗ. ಅವಾಗಲೇ ಬಂದಾಗಿದ್ರಲ್ಲ, ಅವ್ರು ಇರಲಿಲ್ಲ. ಯಾರೋ ಬೇರೆಯವ್ರವ್ರೆ, ಯಾರು ಏನು ಕೇಳಲಿಲ್ಲ, ಬಂದೆ. ಸ್ನೇಹಿತರೆ ಏನಂದರೆ ಇಲ್ಲಿ ಇದು ಬಿಲ್ ಇತ್ತಲ್ಲ, ಈ ಬಿಲ್ನ ನೋಡಿದ್ರು. ಖಾಲಿ ಗಾಡಿ ಅಲ್ಲಿಂದ ಲೋಡ್ ಮಾಡಬೇಕು ಅಂತ ಸುಳ್ಳು ಹೇಳಿದೆ ನಾನು. ಅದಕ್ಕೆ ಓಪನ್ ಮಾಡು ನೋಡೋಣ ಅಂತಂದರು. ನಾನು ನಿಲ್ಲಿಸ್ಲಿಲ್ಲ, ಹೊಡ್ಕೊಂಡು ಹೋದೆ. ಅಂದರೆ ಇವಾಗ ಇನ್ನೂ ಒಂದು ಪಾಯಿಂಟು, ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಐತೆ. ಹೋಗ್ಬಿಟ್ಟು ಅಲ್ಲಿಂದ ನೋಡೋಣ ನೆಕ್ಸ್ಟು ಪೋರ್ಟರಲ್ಲಿ ಮಾಡೋದಾ ಅಥವಾ ಬೇರೆ ಬಾಡಿಗೆ ಏನಾದರೂ ಸಿಗುತ್ತಾ ಯಾವುದಾದ್ರೂ ಅಂತ ನೋಡ್ತೀನಿ. ಸ್ನೇಹಿತರೆ ನಾನು ಇಲ್ಲೇ ಮಾರ್ಕೆಟ್ ಸರೌಂಡಿಂಗ್, ಅಂದರೆ ನಾನು ಯಶವಂತಪುರ ಇಲ್ಲೇ ಇರುತ್ತೆ ಸುತ್ತಮುತ್ತ ಅಂದ್ಕೊಂಡೆ ಇನ್ನೊಂದು ಪಾಯಿಂಟು. ಆದರೆ ಈ ಲೊಕೇಶನು ಮಾರ್ಕೆಟ್ ಹತ್ತತ್ರ ತೋರಿಸ್ತೈತೆ, ಟಿಂಬರ್ ಯಾರ್ಡು ಅಲ್ಲಿ ತೋರಿಸ್ತೈತೆ. ಆ ಕಡೆ ಇರ್ಬೋದೇನೋ. ನಾನಿವಾಗ ನಾಯಂಡಹಳ್ಳಿ ಹತ್ರ ಇದ್ದೀನಿ, ಇಲ್ಲೇ ನಿಯರ್ ಬೈ ಅಂದ್ಕೊಂಡೆ. ಇರಲಿ, ಅಲ್ಲಾದರೆ ಅಲ್ಲಿಂದ ಆನ್ ಮಾಡಿದ್ರೆ ಒಳ್ಳೆ ಡ್ಯೂಟಿ ಬರ್ಬೋದು ಫೋಟೋರಲ್ಲಿ. ಏನಂದರೆ ಅವತ್ತಿಂದ ಆನ್ ಮಾಡಿಲ್ಲ, ಅದೊಂದೇ ಡೌಟ್ ಅಷ್ಟೇ. ಸ್ನೇಹಿತರೆ RV ಡಿಸ್ಟ್ರಿಬ್ಯೂಟ್ ಇದೆ, ಅನ್ಲೋಡು ಬೇಜನ್ ಗಾಡಿ ಇರಂಗವೆ ಇಲ್ಲೂ. ಇಲ್ಲಿ ಬೇಗ ಮಾಡ್ತಾರೋ ಹೆಂಗೋ ಗೊತ್ತಿಲ್ಲ. ಸ್ವಲ್ಪ ಹಿಂದೆ ಹಾಕ್ಬಿಟ್ಟು ಸ್ನೇಹಿತರೆ ಬಂದೆ. ಇಲ್ಲಿ ಯಾವಾಗ ಹಾಕ್ಸಿದ್ರು ಗೊತ್ತಾ, 3 ಗಂಟೆ ಅನ್ಲೋಡ್ ಆಗೈತೆ. ಫಸ್ಟು ಒಂದು ಗಾಡಿ ಇತ್ತು, ಅದಾದಮೇಲೆ ಒಂದು ದೊಡ್ಡ ಗಾಡಿ ಹಾಕ್ಸಿದ್ರು, ಆಮೇಲೆ ನಮ್ಮ ಗಾಡಿ ಹಾಕ್ಸಿ ಅನ್ಲೋಡ್ ಮಾಡವ್ರೆ. 3 ಗಂಟೆ 10 ನಿಮಿಷ ಇವಾಗ ಟೈಮು. ಪೋರ್ಟರಲ್ಲಿ ಆನ್ ಮಾಡಿದ್ದೀನಿ, ಯಾವುದ್ಯಾವುದು ಆರ್ಡ್ರ್ ಬರ್ತೈತೆ. 10 ಕಿಲೋಮೀಟ್ರು 15 ಕಿಲೋಮೀಟ್ರ್ ಪಿಕಪ್ಪು. ಅದಕ್ಕೆ ಬೇಜಾರು ಎತ್ಕೊಳ್ಳೋಕ್ಕೆ. ನೋಡೋಣ ಯಾವುದಾದ್ರು ಒಳ್ಳೆ ಆರ್ಡ್ರ್ ಬಂದರೆ ಎತ್ಕೊಂಡು ಮಾಡೋಣ. ಸ್ನೇಹಿತರೆ ಅವಾಗಲಿಂದ ಸುಮಾರು ಬಾಡಿಗೆಗಳು ಬಂತು. ಎಲ್ಲ 13 ಕಿಲೋಮೀಟ್ರ್ ಪಿಕಪ್ಪು, 15 ಕಿಲೋಮೀಟ್ರ್ ಪಿಕಪ್ಪು. ಅಯ್ಯೋ, ನಾನು ಎತ್ಕೊಳ್ಳಲಿಲ್ಲ. ಅಷ್ಟು ದೂರ ಪಿಕಪ್ ಮಾಡಿಕೊಂಡು, ಅದು ಒಳ್ಳೆ ಬಾಡಿಗೆ ಏನಲ್ಲ, ಎಲ್ಲ ವೈಟ್ ಫೀಲ್ಡು ಆ ಕಡೆ ಬೀಳ್ತಾಯಿತ್ತು. ಅದಕ್ಕೆ ನಾನು ತಗೊಳಕ್ಕೆ ಹೋಗಲಿಲ್ಲ. ಒಂದು ಬಾಡಿಗೆ ಎತ್ತಿದ್ದೆ, ಅದು ದೇವನಹಳ್ಳಿಗೆ. ಅವ್ರೇನು ಹೇಳಿದ್ರು ಅಂದರೆ ಗಾಡಿ ನಂಬರ್ ಚೇಂಜ್ ಐತೆ ಅಂದಿದ್ದಕ್ಕೆ ಅದೇ ಗಾಡಿ ನಂಬರೇ ಬೇಕು ಅಂತಂದರು. ಕ್ಯಾನ್ಸಲ್ ಮಾಡಿ ಸರ್ ಅಂದರೆ ಬರ್ತಾನೆ ಇತ್ತು, ನಾನು ಎತ್ತಲಿಲ್ಲ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಮತ್ತೆ ಬಂತು. ನಾನು ಯಾವುದೋ ಬೇರೆದಿರಬೇಕು ಅಂದ್ಕೊಂಡು ಎತ್ತಿದೆ, ಅವ್ರದ್ದೇನೆ. ಆಮೇಲೆ ಬನ್ನಿ ಸರ್, ಅವಾಗಿಂದ ಗಾಡಿ ಸಿಗ್ತಾಯಿಲ್ಲ, ಸರ್ಚಿಂಗಲ್ಲ ಇದ್ದೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದರು. ಹೋಗ್ತಾ ಇದ್ದೀನಿ, ಏನೋ ಕಾರ್ಪೆಟ್ ಇದೆಯಂತೆ. ಗಾಡಿ ನಂಬರ್ ಚೇಂಜ್ ಇದ್ರೆ ಏನು ಸಲ ಡೌಟ್ ಅವ್ರಿಗೆ, ಏನು ಮಾಡೋದು ಅದಕ್ಕೋಸ್ಕರ ಹಳೆ ಗಾಡಿ ನಂಬರ್ ಹೇಳಿ ಸರ್ ಅಂತ ಕೇಳಿಕೊಂಡು ಇದು ಮಾಡಿದ್ರು. ಇದು ಟಿಂಬರ್ ಯಾರ್ಡ್ ಲೇಔಟು, ಅಲ್ಲಿದ್ದೀನಿ. ಇಲ್ಲೇ 1 ಕಿಲೋಮೀಟ್ರಲ್ಲಿ ಇತ್ತು ಪಿಕಪ್ಪು, ಅದಕ್ಕೆ ಎತ್ತಿದೆ. ದೇವನಹಳ್ಳಿಗೆ ಹೋಗಿ ಮತ್ತೆ ಟೈಮ್ ಆಗೋಗುತ್ತೆ, ಆಮೇಲೆ ನೋಡಬೇಕು ಏನು ಮಾಡೋದು. ಸ್ನೇಹಿತರೆ ಲೊಕೇಶನ್ ಹತ್ರ ಬಂದೆ, ಇಲ್ಲೇ ಡೌನಲ್ಲಿ ತೋರಿಸ್ತೈತೆ. ಒಂದು ಫೋನ್ ಹಾಕ್ತೀನಿ ಅವ್ರಿಗೆ, ನೋಡಿ ಅಂತ. ಸರ್ ಬಂದಿದ್ದೀನಿ ನೋಡಿ ಲೊಕೇಶನ್ ಹತ್ರ. ಯಾವುದು ಸರ್ ಕಂಪ್ನಿ ಹೆಸರೇನು? ಹಾಂ, ಗೊತ್ತಾಯ್ತು. ಭಾರತ್ ಎಂಟರ್ಪ್ರೈಸಸ್ ಅಂತ ಗ್ರೌಂಡ್ ಫ್ಲೋರ್. ಅಣ್ಣ ಗಾಡಿ ಬುಕ್ ಮಾಡಿದ್ರು ಮಹೇಶ್ ಅಂದ್ರೆ ಯಾರು? ಪೂರ ಗಾಡಿ ಬುಕ್ ಮಾಡಿದ್ರು. ಸ್ನೇಹಿತರೆ ನೋಡಿ ಇಲ್ಲಿ ಹಾಕವ್ರೆ ಕಾರ್ಪೆಟ್ ಅಂತೆ. ಕರೆಕ್ಟಾಗಿ 10 ಅಡಿ ಐತೆ. ಇದು 6 ಇರೋದು ಟೋಟಲು. ತಗೊಂಬತ್ತ ಆ ಥರದ್ದು 6 ಇರೋದು. ಬೇಗ ಲೋಡು ಬೇಗ ಅನ್ಲೋಡ್ ಆಗಿಬಿಡುತ್ತೆ, ಏನು ಲೇಟೇನು ಆಗೋ ಅಂಥ ಚಾನ್ಸಸ್ ಇಲ್ಲ.
ಸ್ನೇಹಿತರೆ, ಅಪರೂಪಕ್ಕೆ ಪೋರ್ಟರಲ್ಲಿ ಒಳ್ಳೆ ಬಾಡಿಗೆ ಸಿಕ್ತು. ಏನಂದರೆ ಬೇಗ ಲೋಡ್ ಆಯಿತು, ಒಂದು 10 ನಿಮಿಷಕ್ಕೆಲ್ಲ ಲೋಡ್ ಮಾಡಿದ್ರು. ಮತ್ತು ಮೆಟೀರಿಯಲ್ಲು ಕಡಿಮೆ, ಅಮೌಂಟು 2,800 ಚಿಲ್ಲರೇನಾಗಿತ್ತು. 3,000 ಇಲ್ಲೇ ಕೊಟ್ಬಿಟ್ರು. ಅಕಸ್ಮಾತ್ ನೀವೇನಾರ ಲೇಟ್ ಆದರೆ ವೇಟಿಂಗ್ ಏನಾದ್ರು ಬಂದರೆ ಫೋನ್ ಮಾಡಿ ಅಂತಂದರು. ಲೇಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಅಲ್ಲಿ ಯಾರೂ ಇಲ್ಲ ಅಂದರೆ ಬರೋದು ಒಂದು ಅರ್ಧ ಗಂಟೆ ಆಗ್ಬೋದೇನೋ. ಪೋರ್ಟರಲ್ಲಿ ಕೊಟ್ಟಿರೋ ಟೈಮಿಂಗ್ಸ್ಗೆ 2.5 ಅವರ್ ಆಗುತ್ತಾ ಇದು 6 ರೋಲ್ ನಿಲ್ಸೋಕ್ಕೆ. ಹೇಳಿದ್ರೆ ಬೇಕಾದ್ರೆ ನನಗೆ ಅಲ್ಲೇ ಕೆಳಗಡೆ ಹಾಕ್ಬಿಟ್ಟು ಹೋಗೋದ್ರೆ ನಾನೇ ತಳ್ಬಿಟ್ಟು ಹೊಟ್ಟೋದು. ಹಿಂಗೆ ಬೇಕಾದ್ರೆ 50 ಕಿಲೋಮೀಟ್ರ್ ಐತೆ ಇಲ್ಲಿಂದ. ದೇವನಹಳ್ಳಿ ಬಿಟ್ಟು ಮುಂದೆ ಅನಿಸುತ್ತೆ ಇದು. ಕಿಲೋಮೀಟ್ರಲ್ಲ 50 ಐತಲ್ಲ, 1.5 ಅವರ್ ಅಷ್ಟೇ 50 ಕಿಲೋಮೀಟ್ರ್ ಹೋಗೋಕ್ಕೆ. ಹಬ್ಬಾಳ ದಾಟೋವರೆಗೂ ಅಷ್ಟೇ, ಆಮೇಲೆ ಹೋಗ್ಬಿಡ್ಬೋದು ಬೇಗ. ಸ್ನೇಹಿತರೆ, ಈ ಪಿಕ್ಚರ್ ಏನಂದರೆ ಇವಾಗ ಲೋಡ್ ಮಾಡಿದ್ರಲ್ಲ, ಫೋನ್ ಮಾಡಿದರು, ಸರ್ ಅಲ್ಲೇ ಸೈಡ್ಗೆ ಹಾಕಿ ಗಾಡಿನ ಅಂದರು. ನಾನು ಮಾರ್ಕೆಟ್ ಫ್ಲೇವರ್ ಹತ್ಬಿಟ್ಟಿದ್ದೀನಿ, ಇಲ್ಲೆಲ್ಲಿ ಸೈಡ್ಗೆ ಹಾಕೋಕ್ಕಾಗುತ್ತೆ, ಯಾಕೆ ಸರ್ ಅಂತ ಕೇಳಿದೆ. ಅದೇನೋ ಪಾರ್ಟಿ ಆರ್ಡ್ರ್ ಕ್ಯಾನ್ಸಲ್ ಮಾಡೋ ಥರ ಐತೆ, ಸೈಡ್ಗೆ ಹಾಕಿ, ಅಕಸ್ಮಾತ್ ಏನಾರು ಬೇಡ ಅಂದರೆ ನೀವು ಯೂಟರ್ನ್ ಮಾಡ್ಕೊಂಬರ್ಬೇಕಲ್ಲ ಅಂತವ್ರೆ. ನನಗೆ ದುಡ್ಡು ಕೊಟ್ಟವ್ರೆ, ನಾನು ಲೋಡೆಲ್ಲ ಮಾಡ್ಕೊಂಡಿದ್ದೀನಿ, ನಾನೇನಿಲ್ಲ ಅಲ್ಲೋಗಿ ಟ್ರಿಪ್ ಎಂಡ್ ಮಾಡ್ತೀನಿ, ಅಮೌಂಟು ಎಷ್ಟು ಬರುತ್ತೆ ಏನೋ ಅಷ್ಟು ಇಸ್ಕೊತೀನಿ, ಇನ್ನೇನು ಮಾಡೋಕ್ಕಾಗ್ತದೆ. ಅಕಸ್ಮಾತ್ ಬೇಡ ಅಂತಂದರೆ ಜಾಗ ಇಲ್ಲ ಇಲ್ಲೆಲ್ಲೋ ನಿಲ್ಸೋಕ್ಕೆ ಗಾಡಿನ, ಇಲ್ಲೇ ಎಲ್ಲೋ ಒಂಚೂರು ಜಾಗ ಐತೆ ಹಾಕ್ಕೊಂಡಿರೋಣ. ಅವ್ರು ಹೇಳಿದ್ರು ನಾನು ಇವಾಗ ಮತ್ತೆ ಈಗ ಮೆಜೆಸ್ಟಿಕ್ ಐತಲ್ಲ, ಇದು ಒಂದೇ ಮತ್ತೆ ಇದಕ್ಕೆ ಹೋಗೋಕ್ಕಾಗಲ್ಲ. ಫ್ಲೇವರ್ ಹೇಳ್ಬಿಟ್ಟು ಹಿಂಗೆ ಬಂದೆ. ಏನಿಲ್ಲ, ಇವಾಗ ಒಂದು 3,000 ಕೊಟ್ಟವ್ರಲ್ಲ, ಎಂಡ್ ಮಾಡಿದ್ರೆ ಒಂದು 1,500 ಬರಲ್ವ, ಅರ್ಧನಾದ್ರೂ ಬರಲ್ವಾ ಅಂತ ನಾನು ಬಂದರೆ ಇವಾಗ ಏನು ನಾವು ಅಲ್ಲಿಗೋಗಿ ಮತ್ತೆ ಮನೆಗೆ ವಾಪಸ್ ಬಂದು ನನಗೆ ಸ್ನೇಹಿತರೆ ಕ್ಯಾನ್ಸಲ್ ಅಂತೆ ಬಾಡಿಗೆ ರಿಟರ್ನ್ ತೊಗೊಂಬನ್ನಿ ಅಂತವ್ರೆ. ಇನ್ನೇನು ಏನು ಮಾಡೋಕ್ಕಾಗಲ್ಲ, ರಿಟರ್ನ್ ತೊಗೊಂಬನ್ನಿ ಅಂದಾಗ ತೊಗೊಂಡು ಹೋಗಲೇಬೇಕು. ಈ ಥರ ಆದಾಗ ಏನು ಮಾಡ್ಬೋದು, ಫಸ್ಟ್ ಟೈಮ್ ಹಿಂಗಾಗಿರೋದು ನನಗೆ. ಅಂದರೆ ಆಗೈತೆ ಮುಂಚೆ ಎಲ್ಲ ಯಾವ ಥರ ಅಂದರೆ ಲೋಡೇ ಮಾಡಿರಲ್ಲ, ಅವಾಗ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅವಾಗ ಅಲ್ಲಿ ಟ್ರಿಪ್ ಎಂಡ್ ಮಾಡಿ ಎಷ್ಟು ಬಂದಿರುತ್ತೋ ಅಷ್ಟು ಇಸ್ಕೊಂಬಂದಿದ್ದೀವಿ. ಲೋಡೆಲ್ಲ ಮಾಡಿಕೊಂಡು ನಮ್ಮ ಗಾಡಿ ಮೇಲೆ ಬಿಲ್ ಮಾಡಿಸಿ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು ಒಂದು 5 ಕಿಲೋಮೀಟ್ರ್ 5 ಬಂದಿಲ್ಲ 5 ಬಂದಿದ್ದೀನ 4-5 ಕಿಲೋಮೀಟ್ರ್ ಮುಂದೆ ಬಂದು ಮತ್ತೆ ವಾಪಸ್ ತೊಗೊಂಡೋಗಿ ಈ ಥರ ಎಲ್ಲ ಆಗ್ತಾ ಇರೋದು ಇದೇ ಫಸ್ಟ್ ಟೈಮು. ಅವ್ರು ಹೇಳ್ಬಿಟ್ರು ತೊಗೊಂಬನ್ನಿ ಸರ್ ವಾಪಸ್ ಅಂತ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ರಿಟರ್ನು. ಎಷ್ಟು ಬರುತ್ತೆ ಏನು ನೋಡೋಣ, ನನಗೂ ಕ್ಯೂರಿಯಾಸಿಟಿ ಇದೆ. ಸುಮಾರು ಒಂದು 4:15 ಎತ್ತಿದ್ದು ಆರ್ಡ್ರ್ ಇದನ್ನು. 4:15 ಎತ್ತಿದ್ದೆ, ಇವಾಗ 5 ಗಂಟೆ ಅನ್ಲೋಡಲ್ಲ. ಅಷ್ಟರಲ್ಲಿ ಒಂದು 5:30 ಆಗ್ಬೋದು. ಅಂದರೆ 4:15 ಇಂದ 5:30 1 ಅವರ್ ನನಗೆ ಟೈಮ್ ವೇಸ್ಟ್ ಆಗುತ್ತೆ. ಎಷ್ಟು ಬರುತ್ತೆ ನೋಡೋಣ ಅಮೌಂಟು. ಇವಾಗ ನಾನು ಬಂದಿದ್ದೀನಿ, ನನಗೂ ಲಾಸ್ ಆಗಬಾರ್ದು, ಅವರು ಕಳಿಸಿಲ್ಲ ಅಲ್ಲಿವರೆಗೂ ಆಯಿತಾ, ಗಾಡಿ ಐಟಮ್ ಹೋಗಿ ತಲುಪಿಲ್ಲ, ಅವ್ರಿಗೂ ಲಾಸ್ ಆಗಬಾರ್ದು, ಇಬ್ರಿಗೂ ಲಾಸ್ ಆಗ್ದಂಗೆ ಒಂದು ಫೇರ್ ಬಂದರೆ ಓಕೆ ಆಯಿತಾ. 3,000 ಬಂದುಬಿಡೋದು, ಜಾಸ್ತಿ ಬಂದು ಅವ್ರಿಗೆ ಲಾಸ್ ಆಗೋದು, ಅಥವಾ ತೀರಾ ಕಡಿಮೆ ಬಂದು ನಂಗೆ ಲಾಸ್ ಆಗೋದು, ಆ ಥರ ಆಗಬಾರ್ದು. ಕರೆಕ್ಟಾಗಿ ಬಂದರೆ ಸರಿ ಆಯಿತಾ. ನೋಡೋಣ ಎಷ್ಟು ಬರುತ್ತೆ ಅಂತ. 3,000 ಏನಾದರೂ ಬಂತು ಅಂದರೆ ನಾನು ಅಕಸ್ಮಾತ್ ಇವಾಗ ಅವ್ರು ಎಷ್ಟು 1,800 ಚಿಲ್ಲರೆನೋ ಬಿದ್ದಿತ್ತಲ್ವ, ಅಷ್ಟು ಬಂತು ಅಂದ್ರೂ ನಾನು ಅಷ್ಟು ಈಸ್ಕೊಳಕ್ಕೆ ಹೋಗಲ್ಲ. ಏಕೆಂದರೆ ನಂದು ಏನಾಯಿತು ಅದು ತೊಗೊಂಡು ಕೊಡ್ತೀನಿ. ನೋಡೋಣ ಎಷ್ಟು ಬರುತ್ತೆ ಏನು ಅಂತ. ಕಸ್ಟಮರ್ ಒಳ್ಳೆಯವ್ರೇ. 2,800 ಚಿಲ್ಲರೆ ಬಂದಿತ್ತು, 3,000 ಕೊಟ್ಟರು. ಅವ್ರು ಕೊಟ್ಟಿರೋ ಇದಕ್ಕಾದ್ರೂ ನಾನು ಫುಲ್ಲು ತೊಗೊಂಬಿಟ್ರೆ ಇದರಲ್ಲಿ, ಅಂದರೆ ಫುಲ್ ಬಂದರೆ ಅಮೌಂಟು ಫುಲ್ ತೊಗೊಂಡ್ರೆ ಅದು ಸರಿ ಬರೋಲ್ಲ, ನಾವೇ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ನೋಡೋಣ ಎಷ್ಟು ಬರುತ್ತೆ ಏನು ಅಂತ. ಬೇರೆ ಗಾಡಿಗಳು ಬಂದರೆ ಇಲ್ಲಿ ಕಷ್ಟ ಆಗೋದು, ಜಾಮ್ ಆಗೋಯ್ತಲ್ಲ. ಅವ್ರಿಗೆ ಒಂದ್ಸತಿ ಬಿಲ್ ಕೊಟ್ಟು ಬಿಡೋಣ, ಏನು ಹೇಳ್ತಾರೆ ಕೇಳೋಣ. ಗಾಡಿ ಬೇರೆ ಹಾಕೋರು ಅಲ್ಲಿ ಇಂಟ್ರಾವ್. ಹಲೋ, ಏನು ಮಾಡ್ತೀನಿ ನೋಡೋಣ ಎಷ್ಟು ಬರುತ್ತೆ. ಬೇಡ ಎದುರಿಸ್ಕೊಳ್ಳ. ಒಂದು ನಿಮಿಷ. 908 ರೂಪಾಯಿ ತೋರಿಸ್ತೈತೆ.
ಸರಿ ಆಯ್ತು. ಬಿಲ್ ಕೊಟ್ಟು ಹಾಂ ಸರಿ ಹಾಂ ಇವಾಗ ಬಿಲ್ ಕೊಟ್ಬಿಡಿ. ಸ್ನೇಹಿತರೆ 908 ರೂಪಾಯಿ ಬಂದೈತೆ. ನಾನು ಒಂದು 1000 ರೂಪಾಯಿ ಇಟ್ಕೊಂಡೆ, 2000 ರೂಪಾಯಿ ವಾಪಸ್ ಕೊಟ್ಟೆ ಅವ್ರಿಗೆ. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಇರಲಿ, ಇವಾಗ 50 ಕಿಲೋಮೀಟ್ರ್ ಅಂದ್ಕೊಳ್ಳಿ, ದೇವನಹಳ್ಳಿಯಿಂದ ಮನೆಗೆ 50 ಕಿಲೋಮೀಟ್ರ್, 100 ಕಿಲೋಮೀಟ್ರಿಗೆ 1000 ಡೀಸೆಲು. ಅಂದರೆ ಇಲ್ಲಿಂದ ಹೋಗಿ ಅಲ್ಲಿಂದ ಮನೆ ಖಾಲಿ ಬರೋದಕ್ಕೆ 1000 ಡೀಸೆಲ್ ಕುಡೀತದಾ. ಕಮಿಷನ್ನು ಒಂದು 300 ರೂಪಾಯಿ ತೆಗೀರಿ. 2800 1000 ಡೀಸೆಲ್ಲು, ಒಂದು 300 ಕಮಿಷನ್ ಅಂದರೆ 1500 ಉಳಿತಾಯಿತ್ತು ನನಗೆ. ಅವ್ರಿಗೂ ಲಾಸ್ ಆಯ್ತು ಪಾಪ, ಅದೊಂದೇ. ನನಗೇನಿಲ್ಲ, ಇದಲ್ಲ ಅಂದರೆ ಇನ್ನೊಂದು ಬಾಡಿಗೆ ಮಾಡ್ತೀನಿ, ನೋಡೋಣ. ಯಾವ್ದಾದ್ರು ಮನೆ ಕಡೆ ಬಿದ್ದರೆ ಮಾತ್ರ ತಗೊಂತೀನಿ, ಟೈಮ್ ಆಗೋಯ್ತು. ಇಲ್ಲ ಅಂದರೆ ಮನೆಗೆ ಹೋಗ್ಬಿಡ್ತೀನಿ. 100 ಕಿಲೋಮೀಟ್ರ್ ಹೋಗಿ, ಅಂದರೆ ಇಲ್ಲಿ 50 ಕಿಲೋಮೀಟ್ರ್ ಹೋಗಿ ಮತ್ತೆ ಒಂದು 50 ಕಿಲೋಮೀಟ್ರ್ ವಾಪಸ್ ಬಂದು ಎಲ್ಲ ಕಟ್ಟಾಗಿ 1500 ಉಳಿಸೋದು ಬೆಟ್ರ. ಇಲ್ಲೇ ಒಂದು 4-5 ಕಿಲೋಮೀಟ್ರ್ ಹೋಗಿ ಒಂದು 800 ರೂಪಾಯಿ ಉಳಿಸೋದು ಬೆಟ್ರ. ಅಂದರೆ 800 ಅಂದರೆ ಕಮಿಷನ್ ಎಲ್ಲ ಕಟ್ಟಾಗಿ ನನಗೆ ಅಷ್ಟು ಬಂದಿದೆ, 800 ರೂಪಾಯಿ. ಇಲ್ಲಿಂದ ಮನೆಗೆ ಹೋಗ್ಬಿಡ್ತೀನಿ. ಏನಿಲ್ಲ, ನೆಕ್ಸ್ಟು ಡ್ಯೂಟಿ ಮಾಡೋದು ಡೌಟು ನಾನು, ಯಾಕೆಂದರೆ ಸ್ವಲ್ಪ ಕೆಲಸ ಐತೆ, ಹೋಗ್ತಾ ಇದ್ದೀನಿ ಮನೆ ಕಡೆ. ಆನ್ ದ ವೇ ಬಂದರೆ, ಮನೆ ಕಡೆ ಬಂದರೆ ಮಾತ್ರ ತೊಗೊತೀನಿ, ಬೇರೆ ಕಡೆ ಬಂದರೆ ತಗೊಳ್ಳಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತು ಮಾಡಿದ್ದು 2 ಬಾಡಿಗೆ. ಧನ್ಯವಾದ ಎಲ್ರಿಗೂ.